ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ತೀನಿ ನಿಮಗೆ. ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ಎರಡು ಭಾಗಗಳನ್ನಾಗಿ ನೋಡ್ತೀವಿ. ಒಂದು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದರೆ ವಿವರಣೆಯನ್ನು ಕೊಡುವಂಥದ್ದು ಮತ್ತು ಡೇಟಾದ ವರ್ಣನೆಯನ್ನು ಮಾಡುವಂಥದ್ದು. ಡೇಟಾ ಏನಿದೆಯಲ್ವ ಆ ಡೇಟಾದ ವರ್ಣನೆಯನ್ನು ಮಾಡುವಂಥದ್ದು. ಬಟ್ ನಮಗೆ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಕನ್ಕ್ಲೂಷನನ್ನು ನೀಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಏನಂತ ಹೇಳಿದರೆ ನಮಗೆ ಹೈಪೋಥಿಸಿಸ್ ಟೆಸ್ಟಿಂಗ್ಗಳಿಗೆ ರಿಸಲ್ಟನ್ನು ನೀಡುವಂಥದ್ದು ಅಥವಾ ಕನ್ಕ್ಲೂಷನನ್ನು ನೀಡುವಂಥದ್ದು ಅಥವಾ ಡೇಟಾಗಳನ್ನ ಜನರಲೈಸ್ ಮಾಡಲಿಕ್ಕೆ ಬಳಸುವಂಥದ್ದು ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ನಾವೇನಂತ ಕರಿತೀವಿ ಅಂತ ಹೇಳಿದರೆ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಹಾಗಾದರೆ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಬರುವಂತಹ ಕೆಲವೊಂದು ಉದಾಹರಣೆಗಳನ್ನು ನೋಡ್ಬೋದು. ಉದಾಹರಣೆಗೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಲೈಕ್ ಮೀನ್, ಮೀಡಿಯನ್, ಮೋಡ್, ರೇಂಜ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಕ್ವಾರ್ಟರ್ ಡಿವಿಯೇಷನ್ ಎಕ್ಸೆಟ್ರಾ. ಹಾಗೆ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡಬೇಕಾದ್ರೆ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ ಅಲ್ಲಿ ಹೈಪೋಥಿಸಿಸ್ ಟೆಸ್ಟಿಂಗ್ ಆದಂಥದ್ದು ಟಿ ಟೆಸ್ಟ್ ಅಂತ ಕರಿತೀವಿ. ಎರಡನೇದು ಅನಾಲಿಸಿಸ್ ಆಫ್ ವೇರಿಯನ್ಸ್ ಅನ್ನವಾ ಅಂತ ಕರಿತೀವಿ. ಕೈ ಸ್ಕ್ವೇರ್, ರೇಂಜ್, ರಿಲೇಷನ್ಶಿಪ್, ಅಸೋಸಿಯೇಷನ್ ಟೆಸ್ಟಿಂಗ್ಗಳ ಸಂಬಂಧಪಟ್ಟಂತೆ ಬೇರೆ ಬೇರೆ ಹೈಪೋಥಿಸಿಸ್ ಟೆಸ್ಟ್ಗಳಿಗೆ ಸಂಬಂಧಪಟ್ಟಂಥ ಬರುವಂಥ ಎಲ್ಲ ಸ್ಟ್ಯಾಟಿಸ್ಟಿಕ್ಸು ಕೂಡ ಇದರಲ್ಲಿ ಬರುತ್ತೆ. ಹಾಗಾದರೆ ನಾವು ಮೊದಲನೇ ಭಾಗವಾದಂಥ ಒಂದು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಭಾಗದಲ್ಲಿ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅನ್ನುವಂಥದ್ದನ್ನ ನೋಡ್ತೀವಿ ನಾವು. ಹಾಗಾದರೆ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನೋಡಿ, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಈಸ್ ಎ ಸಮ್ಮರಿ ಸ್ಟ್ಯಾಟಿಸ್ಟಿಕ್ಸ್ ದ್ಯಾಟ್ ರಿಪ್ರೆಸೆಂಟ್ಸ್ ದ ಸೆಂಟರ್ ಪಾಯಿಂಟ್. ಇಲ್ಲಿ ತುಂಬ ಮುಖ್ಯವಾಗಿ ಇರುವಂಥದ್ದು ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಬರುವಂಥ ಅಂಶಗಳು ಏನು ಮಾಡುತ್ತೆ ಅಂದರೆ ಸೆಂಟರ್ ಪಾಯಿಂಟನ್ನು ಎತ್ತಿ ತೋರಿಸುತ್ತೆ ಅಥವಾ ಸೆಂಟರ್ ಪಾಯಿಂಟನ್ನು ಹೆಚ್ಚು ಪ್ರಚಲಿತವಾಗಿರುವಂಥದ್ದನ್ನ ಹೇಳುತ್ತೆ, ಸ್ಟ್ರೆಸ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾರೆ. ಆರ್ ದ ಟೈಪಿಕಲ್ ವ್ಯಾಲ್ಯೂ ಆಫ್ ದ ಡೇಟಾ ಸೆಟ್, ಅಂದರೆ ಅಲ್ಲಿ ಶ್ರೇಣಿಗತವಾಗಿ ನೀಡಲ್ಪಟ್ಟಂಥ ದತ್ತಾಂಶಗಳಲ್ಲಿ ಕೇಂದ್ರ ಅಂಶವಾದಂಥವನ್ನ ಹೆಚ್ಚು ತೋರಿಸುವಂಥದ್ದನ್ನೇ ಈ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕೇಳ್ತೀವಿ ನಾವು. ಹಾಗೆ ಹೇಳ್ತಾ ಹೋಗ್ತಾರೆ, ದೋಸ್ ಮೇಜರ್ಸ್ ಇಂಡಿಕೇಟ್ where the most value in a distribution fall and are also referred to as a central location of the distribution. ಇಲ್ಲಿ ಎರಡನೇ ಭಾಗದಲ್ಲಿ ಏನು ಹೇಳಲಿಕ್ಕೆ ನೋಡ್ತಾರಂತಂದರೆ ಹೆಚ್ಚು ನೀಡಿರುವಂಥ ದತ್ತಾಂಶಗಳಲ್ಲಿ ಮಧ್ಯಭಾಗವನ್ನು ಹೆಚ್ಚು ಮಧ್ಯದ ಅಂಶಗಳನ್ನು ಗಣನದಲ್ಲಿ ಇಟ್ಕೊಂಡು ಹೇಳುವಂಥದ್ದು ಅಥವಾ ಅದರ ಜೊತೆಗೆ ಏನಂತ ಹೇಳಿದ್ರೆ ಕೇಂದ್ರದ ಬಿಂದುಗಳಲ್ಲಿ ಅಂಶಗಳನ್ನ ಹೇಳುವಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂತಲೂ ಹೇಳ್ತಾರೆ. ಹಾಗಾದರೆ ನಾವು ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡೋದಾದರೆ ಇನ್ ಸ್ಟ್ಯಾಟಿಸ್ಟಿಕಲ್ಸ್ ದೇರ್ ಆರ್ 3 ಮೋಸ್ಟ್ ಕಾಮನ್ ಮೆಜರ್ಸ್ ಆಫ್ ದ ಸೆಂಟ್ರಲ್ ಟೆಂಡೆನ್ಸಿ ಆರ್ ದ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಸೊ ಇಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸಲ್ಲಿ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಬರುವಂಥದ್ದು ಪ್ರಮುಖವಾಗಿ ಮೂರುಗಳನ್ನ ನೋಡ್ತೀವಿ. ಸೊ ಸುಮಾರು 5-6 ಅಂಶಗಳು ಕೂಡ ಇದರಲ್ಲಿ ಬರುತ್ತೆ. ಆದರೆ ಪ್ರಮುಖವಾಗಿ ನಾವೇನೆಂದರೆ ಮೂರುಗಳನ್ನ ಅಧ್ಯಯನ ಮಾಡ್ತೀವಿ. ಒಂದು ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಈಚ್ ಆಫ್ ದೋಸ್ ಮೇಜರ್ಸ್ ಕ್ಯಾಲ್ಕುಲೇಟ್ಸ್ ದ ಲೊಕೇಶನ್ ಆಫ್ ದ ಸೆಂಟ್ರಲ್ ಪಾಯಿಂಟ್ ಯೂಸಿಂಗ್ ಡಿಫ್ರೆಂಟ್ ಮೆಥಡ್. ನೋಡಿ, ಬೇರೆ ಬೇರೆ ವಿಧಾನಗಳ ಮೂಲಕವಾಗಿ ಕೇಂದ್ರ ಬಿಂದು ಅಥವಾ ಕೇಂದ್ರಕ್ಕೆ ಆಧಾರಿತವಾದಂಥ ಅಂಶಗಳನ್ನು ತೋರಿಸುವಂಥ ಒಂದು ಕೆಲಸವನ್ನು ಈ ಸ್ಟ್ಯಾಟಿಸ್ಟಿಕ್ಸ್ಗಳು 3 ಸ್ಟ್ಯಾಟಿಸ್ಟಿಕ್ಗಳು ಅಂದರೆ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಮಾಡುತ್ತೆ. ಸೊ ಹಾಗಾದರೆ ಈಗ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನಿಗೆ ನಮಗೆ ಮೀನ್ನಲ್ಲಿ ನೋಡೋದಾದರೆ ಮೀನ್, ಮೀಡಿಯನ್ ಆ್ಯಂಡ್ ಮೋಡಲ್ಲಿ 3 ರೀತಿಯಾದಂಥ ಸಿರೀಸ್ಗಳು ಬರುತ್ತೆ. ಒಂದು ಇಂಡಿವಿಜುವಲ್ ಸಿರೀಸ್, 2 ಡಿಸ್ಕ್ರೀಟ್ ಸಿರೀಸ್, 3 ಕಂಟಿನ್ಯೂಸ್ ಸಿರೀಸ್. ಸೊ ಒಂದೊಂದನ್ನು ಕೂಡ ನಾವೇನಂದರೆ ಚೆನ್ನಾಗಿ ಆಳವಾಗಿ ತಿಳ್ಕೊಬೇಕಾಗುತ್ತೆ. ಇಂಡಿವಿಜುವಲ್ ಸಿರೀಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ಉದಾಹರಣೆ ಸಹಿತವಾಗಿ ನಿಮಗೆ ಹೇಳ್ತೀನಿ. ಬನ್ನಿ ಹಾಗಾದರೆ ಈಗ ನೋಡೋಣ. ಈಗ ಇಂಡಿವಿಜುವಲ್ ಸಿರೀಸಲ್ಲಿ ನಿಮಗೆ ಮಾಹಿತಿಯನ್ನು ಹೇಳ್ತೀನಿ. ಉದಾಹರಣೆಗೆ ಇಂಡಿವಿಜುವಲ್ ಸಿರೀಸಲ್ಲಿ ಉದಾಹರಣೆಗಾಗಿ ನೋಡೋದಾದರೆ
ನಾವು ನೀಡಿರುವಂಥ ದತ್ತಾಂಶಗಳು ಸಿಂಗಲ್ ಆಗಿರುತ್ತೆ. ಉದಾಹರಣೆಗೆ ಇನ್ಕಮ್ ಫರ್ ಡೇ. ಇನ್ಕಮ್ ಫರ್ ಡೇಯಲ್ಲಿ ನಮಗೆ 10 ಇನ್ಕಮ್ಗಳನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ 200, 150, 100, 500, 200, 50, 100, 200, 100, 200. ಇವುಗಳನ್ನು 10 ಇನ್ಕಮ್ಗಳನ್ನು ಏನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 10 ಇನ್ಕಮ್ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೊಂದು ಫಾರ್ಮುಲಾ ಬೇಕು, ಅಥವಾ ನಾವೇನೆಂದರೆ ಇಂಡಿವಿಜುವಲ್ ಸೀರೀಸ್ಗೆ ಫಾರ್ಮುಲಾ ನೋಡ್ತೀವಿ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಇದು ನಮ್ಮ ಇಂಡಿವಿಜುವಲ್ ಸೀರೀಸ್ ಫಾರ್ಮುಲಾ. ಹಾಗಾದರೆ ನೋಡೋಣ, ಒಂದೊಂದನೇ ಅರ್ಥ ಮಾಡ್ಕೊಳ್ಳೋಣ. ಈಗ ಎಕ್ಸ್ ಬಾರ್ ಆಲ್ರೆಡಿ ಇಲ್ಲಿದೆ. ಎಕ್ಸ್ ಬಾರ್ ವ್ಯಾಲ್ಯೂ ಎಷ್ಟಿದೆ? 1800. ಸಮ್ಮೇಷನ್ ಟೋಟಲ್ ಎಲ್ಲ ಮಾಡಿದಾಗ ಎನ್ ವ್ಯಾಲ್ಯೂ ಎಷ್ಟಿದೆ ನಮಗೆ? 10. ಈ 10 ಹೇಗೆ ಬರ್ತಂದರೆ ಈ 10 ಅಂಶಗಳು 1 2 3 4 5 6 7 8 9 10, ಈ 10 ನಂಬರ್ ಇದೆಯಲ್ವ, ಆ 10 ನಂಬರ್ಗಳನ್ನ ಇಲ್ಲಿ ಇಟ್ಟಿದ್ದೀವಿ. ಸೊ ಹಾಗಾದರೆ ಎಕ್ಸ್ ಬಾರ್ ನಾವು ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 1800 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 180. ಹಾಗಾದರೆ ದೇರ್ಫೋರ್ mean is 180 rupees per day. 180 rupees per day ಅಂತ ನಾವು ಇಲ್ಲಿ ಉತ್ತರವನ್ನು ಬರೀಬಹುದು. ಓಕೆ, ಸೊ ಹೀಗೆ ಇಂಡಿವಿಜುವಲ್ ಸೀರೀಸನ್ನು ನಾವು ಕ್ಯಾಲ್ಕುಲೇಷನಲ್ಲಿ ಮಾಡ್ತೀವಿ. ಮತ್ತು ಮುಂದಿನ ಅಂಶಗಳಲ್ಲಿ ನೋಡೋಣ. ಸೊ ಈಗ ಡಿಸ್ಕ್ರಿಟ್ ಸೀರೀಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಹೇಳ್ತೀವಿ. ಎರಡನೇ ಹಂತವಾದಂಥದ್ದು ಡಿಸ್ಕ್ರಿಟ್ ಸೀರೀಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದರಲ್ಲಿ ಏನು ನೋಡೋಣ? ಮುಖ್ಯವಾಗಿ ಒಂದನ್ನು ತಿಳ್ಕೊಬೇಕಾಗುತ್ತೆ. ಸೊ ಇಲ್ಲಿ ಏನಂದರೆ 2 ಅಂಶಗಳನ್ನ ಕೊಟ್ಟಿರ್ತಾರೆ. ಒಂದು ಎಕ್ಸ್ ವ್ಯಾಲ್ಯೂಗಳನ್ನ, ಒಂದು ಎಫ್ ವ್ಯಾಲ್ಯೂಗಳನ್ನು. ಸೊ ಎಕ್ಸ್ ಮತ್ತು ಎಫ್ ವ್ಯಾಲ್ಯೂಗಳನ್ನ ಆಲ್ರೆಡಿ ಕೊಟ್ಟಿರ್ತಾರೆ. ನಾವು ಉಳಿದಿದ್ದು ಎಫ್ ಎಕ್ಸನ್ನು ಸಂಪೂರ್ಣವಾಗಿ ಕಂಡುಹಿಡಿಬೇಕು. ಮತ್ತು ಫಾರ್ಮುಲಾ ಏನಿದೆ ಅನ್ನೋದನ್ನು ಕೂಡ ನಾವು ನೋಡೋಣ. ಫಾರ್ಮುಲಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸೊ ಹಾಗಾದರೆ ಎಕ್ಸ್ ಬಾರ್ ವ್ಯಾಲ್ಯೂನ ಕಂಡುಹಿಡಿಬೇಕಾದ್ರೆ ನಮಗೆ ಎಫ್ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಎಫ್ ಎಕ್ಸ್ ಅಂದರೆ ಎಫ್ ಇಂಟು ಎಕ್ಸ್ ಅಂತ. ಎಫ್ ಇಂಟು ಎಕ್ಸ್ ವ್ಯಾಲ್ಯೂನ ಎಕ್ಸಾಂಪಲ್ ಆಗಿ ನಾವು ನೋಡೋಣ. ಸೊ ಉದಾಹರಣೆಗೆ 8 ಗುಂಡ್ಲೆ 20, 8 ಇಂಟು 20, 160. ಸೊ 160ನ ನೋಡ್ಬೋದು. ಹಾಗೆ 12 ಇಂಟು 30, 360. ಸೊ ಹೀಗೆ 20 ಇಂಟು 40. ಸೊ ಹಾಗೆ ನಂಬರ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅದನ್ನು ಗುಣಾಕಾರ ಮಾಡಿದಾಗ ಅಥವಾ ಗುಂಡ್ಲೆ ಮಾಡಿದಾಗ ನಮಗೆ ಸಿಗುತ್ತೆ. ಹಾಗೆ 6 ಇಂಟು 60, 4 ಇಂಟು 70. ಸೊ ಹೀಗೆ ಬೇರೆ ಬೇರೆ ಅಂಶಗಳಲ್ಲಿ ನಮಗೆ ಕ್ಯಾಲ್ಕುಲೇಷನಲ್ಲಿ ಮಾಡಿದಾಗ ಸಿಗುತ್ತೆ. ಈ ಎಲ್ಲ ಅಂಶಗಳನ್ನು ಒಟ್ಟುಗೂಡಿಸ್ಬೇಕು. ಎಲ್ಲಗಳನ್ನು ಒಟ್ಟುಗೂಡಿಸಿದಾಗ 2460. ಹಾಗಾದರೆ 2460 ಏನು? ಸಿಗ್ಮಾ ಎಫ್ ಎಕ್ಸ್, ವ್ಯಾಲ್ಯೂ ಆಫ್ ಸಿಗ್ಮಾ ಎಫ್ ಎಕ್ಸ್. ಹಾಗಾದರೆ 2460 ಡಿವೈಡೆಡ್ ಬೈ 60, 2460 ಡಿವೈಡ್ ಬೈ 60ನ ನೋಡೋಣ. ಹಾಗಾದರೆ 60 ಹೇಗೆ ಬಂತು? ಎಫ್ ದ ಟೋಟಲ್ ಅಂತ ಕರಿತೀವಿ. ಎಫ್ ವ್ಯಾಲ್ಯೂದ ಟೋಟಲ್ ಎನ್ ಅಂತ ಕರಿತೀವಿ. ಹಾಗಾದರೆ 2460 ಡಿವೈಡ್ ಬೈ 60 ಇಸ್ ಈಕ್ವಲ್ ಟು 41 ಬರುತ್ತೆ. ಸೊ ಹಾಗಾದರೆ ನಮಗೆ ಈಗ ಎರಡನೇ ಹಂತದ ಕೂಡ ತಿಳಿಯಿತು. ಇನ್ನು ಮೂರನೇ ಹಂತದ ನಾವು ಇದರಲ್ಲಿ ನೋಡೋದಾದರೆ ಒಂದು ಕಂಟಿನ್ಯೂಸ್ ಸೀರೀಸ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಸೀರೀಸಲ್ಲಿ ಸೊ ಮೊದಲನೇದು ಇಂಡಿವಿಜುವಲ್ ಸೀರೀಸ್, ಎರಡನೇದು ಡಿಸ್ಕ್ರಿಟ್ ಸೀರೀಸ್, ಮೂರನೇದು ಕಂಟಿನ್ಯೂಸ್ ಸೀರೀಸ್. ಸೊ ಕಂಟಿನ್ಯೂಸ್ ಸೀರೀಸಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಕ್ಲಾಸ್ ಇಂಟರ್ವಲ್ ಇರುತ್ತೆ, ರೇಂಜ್ ಅಥವಾ ಕ್ಲಾಸ್ ಇಂಟರ್ವಲ್ ಇರುತ್ತೆ. ಕ್ಲಾಸ್ ಇಂಟರ್ವಲ್ ಎರಡು ನೀವು ಮಧ್ಯಗಳನ್ನು ನೋಡ್ತಾ ಇರ್ಬೋದು. ಸೊ ಇವೆಲ್ಲ ಕೂಡ ಕ್ಲಾಸ್ ಇಂಟರ್ವಲ್ ಇರುತ್ತೆ. ಅದಕ್ಕೆ ನೆಕ್ಸ್ಟ್ ಎಫ್ ಕೊಟ್ಟಿರ್ತಾರೆ. ಎಫ್ನು ಕೂಡ ಇದನ್ನೇನು ಎಕ್ಸಾಮಲ್ಲಿ ನಿಮಗೆ ಇವು 2 ಅಂಶಗಳನ್ನ ಕೊಟ್ಟಿರ್ತಾರೆ. 1 ಮತ್ತು 2 ಅಂಶಗಳನ್ನು ಕೂಡ ನಿಮಗೆ ನೀಡಿರ್ತಾರೆ ಎಕ್ಸಾಮಲ್ಲಿ. ಸೊ ಉಳಿದಿದ್ದನ್ನು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾವು ಮುಂದೆ ನೋಡೋಣ. ಹಾಗಾದರೆ ಬನ್ನಿ ಈಗ ನೋಡೋಣ. ಏನಂದರೆ ನಮಗೆ ಕ್ಲಾಸ್ ಇಂಟರ್ವಲ್ ಅಂತ ಕರೀತಾರೆ, CI ಅಂತ ಕರೀತಾರೆ.
ಸಿ ಐ ಅಂತ ಕರೀತಾರೆ. ಕ್ಲಾಸ್ ಇಂಟರ್ವಲ್ ಮಾರ್ಕ್ಸ್ ಅಂತ ಕೆಳಗಡೆ ಬರೆದಿದ್ದೀನಿ. ಎಫ್ ಈಸ್ ಅ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ನಂಬರ್ ಆಫ್ ಸ್ಟೂಡೆಂಟ್ಸ್ನ ಫ್ರೀಕ್ವೆನ್ಸಿ. ಎಕ್ಸ್ ವ್ಯಾಲ್ಯೂನ ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ಮಿಡ್ ವ್ಯಾಲ್ಯೂ ಅಥವಾ ಎಕ್ಸ್ ವ್ಯಾಲ್ಯೂ ಅಂತ ಕರಿತೀವಿ ಅದನ್ನು. ಹಾಗಾದರೆ ಇವೆರಡನ್ನ ಎಕ್ಸಾಮಲ್ಲಿ ಕೊಟ್ಟಿರ್ತಾರಂತ ಆವಾಗಲೇ ಹೇಳಿದೆ ನಾನು ನಿಮಗೆ. ಸೊ ಈಗ ನಿಮಗೆ ಅದನ್ನು ಟೋಟಲ್ ಮಾಡಿದರೆ ನಮಗೆ ಎನ್ ಸಿಗುತ್ತೆ. ಎನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು. ಎನ್ ಈಜ್ವಲ್ ಟು ಟೋಟಲ್ ನಂಬರ್ ಆಫ್ ಎಫ್ ಈಸ್ ಎನ್. ಹಾಗಾದರೆ ಎಕ್ಸನ್ನು ಹೇಗೆ ಕಂಡುಹಿಡಿದು ಮಿಡ್ ವ್ಯಾಲ್ಯೂ ಅಂತ ಕರಿತೀವಿ ಇದನ್ನು. ಮಿಡ್ ವ್ಯಾಲ್ಯೂನ ಹೇಗೆ ಕಂಡುಹಿಡಿತೀವಿ? 10 ಡಿವೈಡೆಡ್ ಬೈ 2 ಈಜ್ವಲ್ ಟು 5. 30 ಡಿವೈಡೆಡ್ ಬೈ 2 ಈಜ್ವಲ್ ಟು 15. 20 ಪ್ಲಸ್ 30 ಈಜ್ವಲ್ ಟು 50 ಡಿವೈಡೆಡ್ ಬೈ 2 ಇಸ್ 25. 25ನ ನೋಡ್ಬೋದು. 40 ಪ್ಲಸ್ 70 ಆಗುತ್ತೆ. 70 ಡಿವೈಡೆಡ್ ಬೈ 2 ಇಸ್ 35. ಸೊ ನೆಕ್ಸ್ಟಲ್ಲಿ ನೀವು ನೋಡ್ಬೋದು 40 50. ಸೊ 90 ಆಗುತ್ತೆ. 90 ಡಿವೈಡೆಡ್ ಬೈ 2 ಈಸ್ಕ್ವಲ್ ಟು 45 ಆಗುತ್ತೆ. 60 ಪ್ಲಸ್ 50 ಇದೆ, 110 ಆಗುತ್ತೆ. ಡಿವೈಡ್ ಬೈ 2 ಈಸ್ಕ್ವಲ್ ಟು 55. ಇದು ಮಿಡ್ ವ್ಯಾಲ್ಯೂ. ಎಕ್ಸನ್ನು ಮಿಡ್ ವ್ಯಾಲ್ಯೂ ಅಂತ ಕರಿತೀವಿ. ಹಾಗಾಗಿ ಮಿಡ್ ವ್ಯಾಲ್ಯೂನ ನಾವೇನು ಮಾಡಿದ್ವಿ? ಕಂಡುಹಿಡಿದ್ವಿ. ಈಗ ಇದನ್ನು ಎಕ್ಸಾಮಲ್ಲಿ ಕೊಡಲ್ಲ, ನಾವು ಕಂಡುಹಿಡಿದ್ವಿ. ಹಾಗಾದರೆ ಎಫ್ ಎಕ್ಸನ್ನು ಕಂಡುಹಿಡಿಬೇಕು. ಎಫ್ ಇಂಟು ಎಕ್ಸ್, ಎಫ್ ಎಕ್ಸ್ 5. 10 ಇಂಟು 15 150. 25 ಇಂಟು 25 625. 30 ಇಂಟು 35 1050. ಸೊ 20 ಇಂಟು 45 900. 10 ಇಂಟು 55 550. ಸೊ ಇವುಗಳೆಲ್ಲನೂ ಟೋಟಲ್ನ ಮಾಡಿದರೆ, ಸಮ್ ಮಾಡಿದರೆ ನಮಗೆ 3300 ಸಿಗುತ್ತೆ. 3300 ಸಿಗುತ್ತೆ. ಫಾರ್ಮುಲಾದಲ್ಲಿ ನೋಡಿ ನಮಗೆ ಎಕ್ಸ್ ಬಾರ್ ಈಜ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅನ್ನು ಹೇಳಿದ್ವಿ. ಸೊ ಹಾಗಾದರೆ ಸಿಗ್ಮಾ ಎಫ್ ಎಕ್ಸ್ ವ್ಯಾಲ್ಯೂ ನಮಗೆ ಸಿಕ್ಕಿದೆ. 3300 ನಾವು ಬರಿತಾ ಇದ್ವಿ. ಸೊ ಎನ್ ವ್ಯಾಲ್ಯೂ ಎಲ್ಲಿದೆ? ನಮಗೆ 100 ಇದೆ, ಆಲ್ರೆಡಿ ಸಿಕ್ಕಿದೆ. ಎನ್ನನ್ನು ಬರಿತೀವಿ. ಹಾಗಾದರೆ 3300 ಡಿವೈಡ್ ಬೈ 100 ಮಾಡಿದಾಗ ನಮಗೆ 33 ಸಿಗುತ್ತೆ. ಹಾಗಾದರೆ 33 ಈಸ್ ದ ಮೀನ್ ಸ್ಕೋರ್ ಆಫ್ ದಿಸ್ ಸೀರೀಸ್. ಸೊ ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಾವು ಇದನ್ನು ನೋಡ್ತೀವಿ.